ಇಲ್ಲಿ ನೋಡ್ ಚಂದ್ರು, ಲೈ ಜುಟ್ಟು, ನೀವಿಲ್ಲಿ ಎಷ್ಟ್ ದಿನ ಬೇಕಾದ್ರೂ ಇರ್ಬೋದು. ನಾನ್ ನಿಮ್ ಫ್ರೆಂಡ್ ತರ. ತಿನ್ನೋ ನೋಡಿ, ನಾವೆಲ್ಲ ಹೆಣ್ಣೂರಿನ ಗಂಡಸ್ರು, ಮನ್ಸಿಂದ ಮಾಡಿರೋ ಮಟನ್ ಕರಿ ಚೆನ್ನಾಗಿ ತಿನ್ನಿ. ಸುಮ್ನಿರ, ತಿನ್ನಿ ತಿನ್ನಿ. ಇಲ್ಲಿ ನೋಡು, ನೀನ್ ಧೈರ್ಯವಾಗಿರೋ. ಪಾರು ಜೊತೆ ನಿನ್ ಮದ್ವೆನ ನಾವು ಮಾಡಿಸ್ತೀವಿ. ಅದ್ರ ಬದಲಾಗಿ ನೀನ್ ನನ್ಗೆ ಏನ್ ಕೊಡ್ತೀಯ? ಏನ್ ಬೇಕು? ಸೂರ್ಯನು ಮುಳುಗಿಸ್ತಾ ಇರೋ ಈ ಹೆಣ್ಮಕ್ಳ ಅಧಿಕಾರನ ಅಂತ್ಯ ಮಾಡೋಕೆ ನಮಗ್ ಸಹಾಯ ಮಾಡ್ಬೇಕು. ಇವತ್ತಲ್ಲ ಅಂದ್ರೆ ಮುಂದೆ ಒಂದಿನ ಪ್ರೆಸಿಡೆಂಟ್ ಕೂತ್ಕೊಳ್ಳೋ ಆ ಸೀಟಲ್ಲಿ ನಾನು ಒಂದ್ಸರಿ ಆದ್ರೂ ಕೂತ್ಕೊಂಡು ಅನುಭವಿಸ್ಬೇಕು. ಗಂಡ್ಸು ಅಂದ್ರೆ ಯಾರು ಅಂತ ನಾನು ಅವಳಿಗೆ ತೋರಿಸ್ಲೇಬೇಕು. ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಇನ್ನೂ ಏನೋ ಹೆಂಡತಿಗೆ ತೋರಿಸಿಲ್ಲ. ಇನ್ನೀನು ಸುಮ್ನಿರ, ನನ್ನ ಕಿಂಡಲ್ ಮಾಡ್ಬೇಡ. ಎಲ್ಲಾ ದುಡ್ಡು ನಮ್ ಸಂಘಕ್ಕೋಸ್ಕರ ಉಪಯೋಗಿಸ್ಕೊಂಡು ಇಷ್ಟು ವರ್ಷ ಊಟ ಹಾಕಿರೋ ನನಗೇನೆ ನೀನ್ ಹೀಗೆಲ್ಲ ಕೇಳ್ತೀಯಾ? ನನಗ್ ಕೊಡದೆ ಇರೋ 600 ರೂಪಾಯಿನ ಹೆಂಗ್ ಕಿತ್ಕೊಳ್ತೀನಿ ನೋಡ್ತಾ ಇರೋ. ಲೈ ಕೇಶವ, ಉಯ್ಯೋ ಕ್ಲಾಸ್ಗೆ. ಏನೇ ಆದ್ರೂ ತುಂಬಾ ನಾಚಿಕೆ ಆಗುತ್ತೆ. ಇನ್ ಹೇಗೆ ಊರವ್ರ ಮುಂದೆ ಮುಖ ತೋರಿಸೋದು? ಮೊದ್ಲಿಂದಾನು ಗಂಡಸರು ಹೆಂಗಸರ ಶತ್ರುಗಳೇ. ಅದಕ್ಕೇನೆ ಒಬ್ಬ ಗಂಡಸನ್ನ ಟ್ರೈನರ್ ಆಗಿ ಕರ್ಕೊಂಡ್ ಬರೋದಿಕ್ಕೆ ನಾನ್ ಬೇಡ ಅಂದಿತ್ತು. ಕೊಡು. ಪ್ರೆಸಿಡೆಂಟ್ ನೀವು ಹುಷಾರಾಗಿರ್ಬೇಕಿತ್ತು. ನಾವ್ ಎಲ್ರೂ ಸೇರಿನೇ ಅಲ್ವಾ ಅವನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಇದು ಈ ತರ ಆಗುತ್ತೆ ಅಂತ ನನಗ್ ಮಾತ್ರ ಗೊತ್ತಿತ್ತಾ ಏನು? ಏನೇ ಆದ್ರೂ ಸ್ವಲ್ಪ ದಿನಕ್ಕೆ ಹೊರಗಿನವ್ರು ಬಂದು ಯಾರು ಇಲ್ಲಿ ಇರಬಾರ್ದು. ಅಯ್ಯೋ, ಇಲ್ಲಿ ರಹಸ್ಯ ಮಾತಾಡ್ತವ್ರೆ ಅನ್ಸುತ್ತೆ. ಲೇ ಕದ ಹಾಕಲೇ. ಮುಚ್ಚಾಯ್ತು ಅಣ್ಣವ್ರೆ. ಈ ವ್ಯಕ್ತಿನ ಯಾರು ಒಳಗಡೆ ಬಿಟ್ಟಿದ್ದು? ಇದೇನ್ ದೊಡ್ಡ ಪಾರ್ಲಿಮೆಂಟ್ ಅಪಾಯಿಂಟ್ಮೆಂಟ್ ತಗೊಂಡ್ ಬರೋದಕ್ಕೆ ನಾವು ಬಂದು ಬೇಕಾದ್ರೆ ಇಲ್ಲೇ ಮಲಗ್ ಬಿಡ್ತೀವಿ. ಒಬ್ಬ ಭಾರತದ ಪ್ರಜೆ ಈ ಊರಲ್ಲಿ ಎಲ್ಲಿಗ್ ಬೇಕಾದ್ರೂ ಬರ್ಬೋದು, ಎಲ್ಲಿ ಬೇಕಾದ್ರೂ ಇರ್ಬೋದು. ಅದಕ್ಕೋಸ್ಕರ ಯಾವ ವೀಸಾನು ಪಾಸ್ಪೋರ್ಟ್ ಬೇಕಾಗಿಲ್ಲ. ಗಂಡಸರಿಗೆ ಇಲ್ಲಿ ಕೆಲ್ಸ, ಆಚೆ ಹೋಗಿ ಮಿಸ್ಟರ್. ಓ, ನೀವು ನನ್ನ ಅಭಿಪ್ರಾಯ ಏನು ಅಂತ ಕೇಳ್ಬೇಕು. ಇನ್ಮೇಲೆ ನಿಮ್ಗೆ ಏನೇ ಹೇಳ್ಬೇಕಿದ್ರು ಆ ತಕ್ಷಣನೇ ನಿಮ್ ಹತ್ರ ಬಂದು ಹೇಳ್ತೀವಿ. ಇದೇ ನಮ್ಮೆಲ್ಲರ ತೀರ್ಮಾನ. ಚಂದ್ರು ಅನ್ನೋನು ಬಂದ, ಮೋಸ ಮಾಡ್ಬಿಟ್ಟು ಅದ. ಅದ್ಯಾವನೋ ಒಬ್ಬನ ಕರ್ಕೊಂಡ್ ಬಂದ್ರು ನಮ್ಮನ್ನ ಹೆದರ್ಸ್ಬೇಕು ಅಂತ. ನಮ್ ಕಡೆ ಈಗ ತಪ್ಪು ನಡೆದಿರೋ ಕಾರಣಕ್ಕೆ ಈ ತರ ಎಲ್ಲ ನಡ್ಕೋಬೇಡಿ. ಹೀಗೆ ನಡ್ಕೋತೀವಿ, ಹೆದರ್ಕೊಳ್ಳಿಲ್ವಾ? ನಾವಿದನ್ನ ಪೊಲಿಟಿಕಲ್ ಆಗಿ ಫೇಸ್ ಮಾಡ್ತೀವಿ. ಆಮೇಲೆ ಈ ಅಧಿಕಾರನ ನಾವು ನಮ್ ಕೈಗೆ ತಗೊಳ್ತೀವಿ. ಅದಾದ್ಮೇಲೆ ನಾನೇ ಪ್ರೆಸಿಡೆಂಟು ಆಗ್ತೀನಿ. ಒಂದಲ್ಲ ಒಂದಿನ ನಾನು ಈ ಸೀಟ್ ಮೇಲೆ ಕೂತ್ಕೊಳ್ತೀನಿ. ಸಾಕು ಸಾಕು, ಓವರ್ ಆಯ್ತು, ಬಾ ಹೋಗೋಣ. ಇವನ್ ಹೇಳ್ತಿದ್ದಾನೆ ಅಂತ ಓಕೆ, ನೀವೆಲ್ಲರೂ ವೇಟ್ ಮಾಡ್ತಾ ಇರಿ. ಹೆಣ್ಣೂರ್ನ ಗಂಡಸರು ಆಳೋದಕ್ಕೆ ಶುರು ಮಾಡ್ತೀವಿ. ಒಂದು ಹೊಸ ಅಧ್ಯಾಯ. ಬರ್ತೀನಿ. ನಾವು ನೋಡ್ಕೊಳ್ಳೋಣ. ಓಕೆ. ಶಿವಾಯ ನಮಃ. ಓಂ ಶಿವಾಯ ನಮಃ. ಎರಡನೇ ಮನೆ. ಪೊಲೀಸ್ ಜೊತೆ ಆಡ್ಬೇಕಾದ್ರೆ ತುಂಬಾ ಹುಷಾರಾಗಿರ್ಬೇಕು. ಪ್ರತಿಪಕ್ಷದವ್ರ ಮನೆ, ಪಾರ್ಟಿ ಆಫೀಸು ಈಗ ರೇಡ್ ಮಾಡದೇ ಇರೋದೇ ಒಳ್ಳೇದು. ಅವತ್ತು ಆ ಬಟ್ಟಿ ಸಾರಾಯಿ ಮಾರ್ತಾ ಇದ್ದಾರೆ ಅಂತ ಮೊದಲು ಹೇಳಿದವಳು ನಾನು. ಅವತ್ತು ಸಾವಿತ್ರಿಗೆ ಎಲೆಕ್ಷನ್ ಅಲ್ಲಿ ನಿಂತ್ಕೊಂತ ಹೇಳಿದ್ದು ನಾನು. ಈ ಊರು ಹೆಣ್ಮಕ್ಳ ಆಡಳಿತದಲ್ಲಿ ನಡೆಯುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಆದ್ರೆ ಈಗೊಂದು ವಿಷಯ ಹೇಳ್ತೀನಿ. ಹೆಣ್ಣೂರಿನ ಪ್ರೆಸಿಡೆಂಟ್ ಪದವಿ ಮುಗಿತಾ ಬಂತು. ಕುರ್ಚಿಗಳೆಲ್ಲ ಅಲ್ಲಾಡುವಂತ ಎಲ್ಲಾ ಸಂದರ್ಭಗಳು ನಾನ್ ನೋಡಿದ್ದೀನಿ. ಹೇಳಿ ಹೆದರ್ಸ್ಬೇಡಿ, ಸ್ವಲ್ಪ ಸಮಾಧಾನ ಸಿಗುತ್ತೆ ಅಂತ ಇಲ್ಲಿಗೆ ಬಂದಿರೋದು. ಈಗ ಇರೋದು ಕೂಡ ಹೋಗುತ್ತೆ ಅನ್ಸುತ್ತೆ. ಹೀಗ್ ಹೇಳಿದ್ರೆ ಹೇಗೆ? ನಾನ್ ಸುಮ್ನೆ ಎಲ್ರಿಗೂ ಏಮಾರ್ಸಂತವಳ ಅಲ್ಲ. ಅಧಿಕಾರಿಗಳ ಜೊತೆ ತುಂಬಾ ಹತ್ರ ಸಂಬಂಧ ಇರೋ ರಾಷ್ಟ್ರೀಯ ಜ್ಯೋತಿಷ್ಯೆ. ಹೇಳುದನ್ನ ಮುಖ ನೋಡಿ ಹೇಳ್ತೀನಿ. ಅದು ನಡೆದಿದೆ, ಮುಂದೇನು ನಡೆಯುತ್ತೆ. ಹಾ, ಈಶ್ವರಮ್ಮ, ಸ್ವಲ್ಪ ತಾಳ್ಮೆ ಇರ್ಲಿ. ನೀವು ಕೂತ್ಕೊಳ್ಳಿ. ನೀವು ಹೇಳ್ತಾ ಇದೀಗ ಸುಮ್ನೆ ಇದ್ದೀನಿ. ಅಲ್ಲ, ಒಂದು ಮಾತಿನಲ್ಲಿ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ? ತುಂಬಾ ಹುಷಾರಾಗಿರ್ಬೇಕು.
ಒಂದು ಪ್ರೇಮದ ಯುದ್ಧ ಈ ಊರಲ್ಲಿ ಶುರು ಆಗಲಿದೆ. ಆದ್ರಿಂದ ಈ ಊರೇ ಬದ್ಲಾಗ್ಬಿಡತ್ತೆ. ಹಾ, ಪಾರು, ಪಾರು, ಚಂದ್ರು, ಚೆನ್ನಾಗಿದ್ಯಾ? ಫೋನ್ ಅಕ್ಕನ ಹತ್ರ ಇದೆ. ಆರ್ ಯು ಆಲ್ ರೈಟ್? ಇಲ್ಲ, ಸಮಸ್ಯೆ ಏನಿಲ್ಲ. ಪಕ್ಷ ಬದಲಾಗ್ಬಿಟ್ಟೆ, ಪ್ರತಿಪಕ್ಷಕ್ಕೋದೆ. ಇಷ್ಟೊಂದು ತೊಂದರೆ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಎಲ್ಲ ಒಳ್ಳೇದೇ ಆಗುತ್ತೆ. ನೀನ್ ಆಸೆ ಪಟ್ಟ ಹಾಗೆ ಎಲ್ರೂ ಕೂಡ ಒಪ್ಕೊಂತಾರೆ. ಆದ್ರೆ ನೀನ್ ನನ್ನ ಜೊತೆ ನಿಲ್ಬೇಕು, ತುಂಬಾ ಸ್ಟ್ರಾಂಗ್ ಆಗಿ. ಇದನ್ನೆಲ್ಲ ನೋಡ್ಕೊಂಡು ಇಲ್ಲಿರೋ ಹುಡುಗಿರ್ ಬೆಳಿಬೇಕು. ಎಷ್ಟ್ ಬೇಗ ಆಗತ್ತೋ ಅಷ್ಟ್ ಬೇಗ ಮದ್ವೆ ಮಾಡ್ಸು. ಅಲ್ಲ, ವಯಸ್ಸಿಗೆ ಬಂದಿರೋ ಹುಡುಗಿ ಹೀಗೆಲ್ಲ ಮಾಡ್ತಾಳ? ಅದು ಹೇಗಾಗುತ್ತೆ? ತುಂಬಾ ಜಾಸ್ತಿ ಆಗಿದೆ ಅಹಂಕಾರ. ಈ ಊರಲ್ಲಿ ಯಾರು ಕಲಿದಿರೋ ವಿದ್ಯೆ ಕಲ್ತಿರೋದಿಕ್ಕೆ ಧಿಕ್ಕಾರ. ಸಾಕು. ನನಗ್ ಗೊತ್ತು ಏನ್ ಮಾಡ್ಬೇಕು ಅಂತ. ಪ್ರೆಸಿಡೆಂಟ್ ಅವರೇ, ಪ್ರೆಸಿಡೆಂಟ್ ಅವರೇ, ಲಕ್ಷ್ಮಿ ಅಮ್ಮವರಿಗೆ ಹುಷಾರಿಲ್ಲ. ರಾಗಿಣಿ ಬರ್ತಾ ಇದ್ದಾಳೆ. ನೀನ್ ಊರ್ ಬಿಟ್ಟು ಹೋಗುವಾಗ ಇದ್ದ ಹಾಗಿಲ್ಲಮ್ಮ ಈ ಊರು. ಬಿಟ್ಟು ಹೋದೋಳಲ್ಲ ನಾನು. ಅಮ್ಮ, ಅಮ್ಮ ಇಲ್ಲಿ ನೋಡಿ, ಡಾಗಿಣಿ ಬಂದಿದ್ದಾಳ. ಅಲ್ಲ, ರಾಗಿಣಿ ಬಂದಿದ್ದಾಳಮ್ಮ. ಎಲ್ಲ ಹೋಯ್ತು. ಎಷ್ಟು ಚೆನ್ನಾಗಿದ್ದಿದ್ದು ಊರಿದು. ನಾನೇನ್ ಮಾಡಿದೆ? ಪ್ರೆಸಿಡೆಂಟು ಬಂದ್ಬಿಟ್ರು. ಇವಾಗ ಹೇಗಿದ್ದಾರೆ? ನಾನು ಚೆನ್ನಾಗೇ ನೋಡ್ಕೊಂತಿದ್ದೆ. ನೋಡಿದ್ರ ಯಾವಾಗ ಕಾಲ್ ಮಾಡಿದ್ರು ಊರಿನ ಬಗ್ಗೆ ದೊಡ್ಡದಾಗಿ ಹೇಳ್ತಿದ್ಲು ಅಮ್ಮ. ಬನ್ನಿ ಸ್ವಲ್ಪ. ಇವಳೇನೋ ಪ್ಲಾನ್ ಮಾಡ್ತಾಳಲ್ಲ. ಅಮ್ಮ, ಈ ರೀತಿ ಕೊರಗೋದನ್ನ ಸ್ವಲ್ಪ ನಿಲ್ಸ್ತೀರಾ? ಇಲ್ಲಾಂದ್ರೆ ನಿಮ್ಮನ್ನ ನಾನು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ನನಗೇನಾದ್ರೂ ಮಾಡ್ಬಿಡ್ತಾರೆ. ನಿಲ್ಸಿ ಅಂದ್ರೆ ಜಾಸ್ತಿ ಮಾಡ್ತಿದ್ದೀರಾ? ಅವನ್ನ ಹೀಗೆ ಬಿಟ್ಬಿಡ್ಬೇಕು ಅಂತ ಅನ್ಕೊಂಡಿದ್ಯಾ? ಅದ್ರ ಬದಲು ನೀನು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೋದು. ಎಲ್ಲ ಹೋಯ್ತು ನಿನ್ ಧೈರ್ಯ ಎಲ್ಲ, ಆ ಗಾಂಭೀರ್ಯತೆ ಎಲ್ಲ. ಏನ್ ಮಾಡೋದು ಅಂತ ನನಗ್ ಗೊತ್ತಾಗ್ತಾ ಇಲ್ಲ. ಚಿಕ್ಕ ವಿಷಯನೂ ಲೀಕ್ ಆಗದೆ ಅವ್ರನ್ನ ಈ ಊರ್ ಬಿಟ್ಟು ಹೊರಗೆ ಕಳಿಸ್ಬೇಕು. ಅದು ಶಕ್ತಿವಂತ ಗಂಡಸರಿಂದ ಮಾತ್ರ ಸಾಧ್ಯ. ರೌಡಿಗಳು. ಏಯ್, ಅದೆಲ್ಲ ಸರಿ ಬರಲ್ಲ. ಟ್ರೈನಿಂಗ್ ಅನ್ನೋ ಹೆಸರಲ್ಲಿ ನಾನೊಬ್ಬ ಗಂಡಸನ್ ಕರ್ಕೊಂಡ್ ಬಂದಿರೋದಕ್ಕೆ ಇಷ್ಟೆಲ್ಲ ಸಮಸ್ಯೆ. ಅದನ್ನು ಸೇರ್ಸೆ ಹೇಳ್ತಿದ್ದೀನಿ. ಈ ಊರೇ ನಿನ್ ತಂಗಿನ ಎದುರು ನೋಡ್ತಿದೆ. ಅವಳು ಒಳ್ಳೇದಕ್ಕೆ ಹೇಳ್ತಿರೋದು. ನಾಳೆ ಒಂದ್ ಮೀಟಿಂಗ್ ಇದೆ, ನಾನು ಅವ್ರ ಹತ್ರ ಮಾತಾಡ್ಬಿಟ್ಟು. ಅದ್ರ ಅಗತ್ಯ ಏನಿಲ್ಲ, ನಮಗ್ ಗೊತ್ತಿದ್ರೆ ಸಾಕು. ಎಲ್ಲಾದ್ರೂ ನಾನು ಅರೇಂಜ್ ಮಾಡ್ತೀನಿ. ಕೆಲವೊಂದ್ ವಿಷಯಗಳಿಗೆಲ್ಲ ರೌಡಿಗಳೇ ಮೇಲು.